If you believe, you will receive what you ask in prayer. ಪ್ರಾರ್ಥನೆಯಲ್ಲಿ ನಂಬಿ ಏನು ಬೇಡಿಕೊಳ್ಳುತ್ತೀರೋ ನೀವು ಅದನ್ನು ಹೊಂದಿಕೊಳ್ಳುವಿರಿ. God wants you to receive answers from Him. ಆತನಿಂದ ದೇವರು ಉತ್ತರ ಹೊಂದಬೇಕೆಂದು ಆತನು ಬಯಸುತ್ತಾನೆ. And the only way is to believe. ಅದಕ್ಕೆ ಮಾರ್ಗವೆಂದರೆ ನಂಬುವುದು. Believe that you will receive the answer. ಉತ್ತರ ಹೊಂದುತ್ತೀರೆಂದು ನೀವು ನಂಬಿರಿ. Matthew 21:22. ಮತ್ತಾಯ 21:22 ವಾಕ್ಯದಲ್ಲಿ, Today God wants you to have every blessing. ಇಂದು ದೇವರು ಎಲ್ಲ ಆಶೀರ್ವಾದಗಳು ನೀವು ಹೊಂದಬೇಕೆಂದು ಬಯಸುತ್ತಾನೆ. Believe in the answers. ಉತ್ತರಗಳಲ್ಲಿ ನಂಬಿರಿ. It's coming to you from heaven. ಪರಲೋಕದಿಂದ ನಿಮ್ಮ ಬಳಿಗೆ ಆತನು ಬರುತ್ತಿದ್ದಾನೆ. Now what to believe? ಏನನ್ನು ನಂಬಬೇಕು? Firstly, ಮೊದಲನೇದಾಗಿ believe that God answers prayers. ಪ್ರಾರ್ಥನೆಗಳಿಗೆ ದೇವರು ಉತ್ತರ ಕೊಡುತ್ತಾರೆಂದು ನಂಬಿರಿ. Mark 11:24. ಮಾರ್ಕ 11:24 Jesus said, ಯೇಸು ಹೇಳುತ್ತಾರೆ, whatever you ask for in prayer, believe that you have received it and it will be yours. ಪ್ರಾರ್ಥನೆಯಲ್ಲಿ ನೀವು ಏನು ಬೇಡಿಕೊಳ್ಳುತ್ತೀರೋ ಅದನ್ನು ಹೊಂದಿದೆವೆಂದು ಹೇಳಿರಿ, ಆಗ ಸ್ವೀಕರಿಸುವಿರಿ. Even when you pray to the Lord Jesus, ಕರ್ತನಾದ ಯೇಸುವಿಗೆ ನೀವು ಪ್ರಾರ್ಥನೆ ಮಾಡುವಾಗ keep on saying, Lord, I know I have prayed now, I have already received it. ಕರ್ತನೆ, ಈಗ ನಾನು ಪ್ರಾರ್ಥನೆ ಮಾಡಿದ್ದೇನೆ ಮತ್ತು ಈಗಾಗಲೇ ನಾನು ಹೊಂದಿದ್ದೇನೆ ಎಂದು ಆತನಿಗೆ ಹೇಳಿರಿ. Even though you may not see it, ಅದನ್ನು ನೀವು ನೋಡದೆ ಇದ್ದರೂ ಕೂಡ, you may not feel it, ಅದು ನೀವು ಅನುಭವಿಸದಿದ್ದರು, you may not have it in your hand, ನಿಮ್ಮ ಕೈಯಲ್ಲಿ ಅದು ಇಲ್ಲದಿದ್ದರು, yet say, I have received it because I have asked in prayer to you, Lord. ಆದಾಗ್ಯೂ ಹೇಳಿರಿ, ನಾನು ಪ್ರಾರ್ಥನೆ ಮಾಡಿ ಅದನ್ನು ಹೊಂದಿಕೊಂಡಿದ್ದೇನೆ ಎಂದು ಹೇಳಿರಿ. The Lord says, when you do that and thank me, it will be yours. ಆ ರೀತಿಯಾಗಿ ನೀವು ಹೇಳಿ ವಂದಿಸುವಾಗ ಅದು ನಿಮ್ಮದಾಗುತ್ತದೆ. Secondly, ಎರಡನೇದಾಗಿ, when you believe that God loves you unconditionally, ಕರ್ತನು ಯಾವುದೇ ಷರತ್ತಿಲ್ಲದೆ ನಿಮ್ಮನ್ನು ಪ್ರೀತಿಸುತ್ತಾನೆ ಎಂದು ನೀವು ನಂಬುವಾಗ, saying that God will give you an answer because He loves you so much, ಆತನು ನಿಮಗೆ ಉತ್ತರ ಕೊಡುತ್ತಾನೆ ಯಾಕೆಂದ್ರೆ ಬಹಳವಾಗಿ ಆತ ನಿಮ್ಮನ್ನು ಪ್ರೀತಿಸುತ್ತಾನೆ, then you will receive. ಆಗ ನೀವು ಹೊಂದಿಕೊಳ್ಳುವಿರಿ. Then God will give it to you. ಮತ್ತು ಆಗ ದೇವರು ನಿಮಗೆ ಕೊಡುವರು. My granddaughter, Katie, ನನ್ನ ಮೊಮ್ಮಗಳು ಕೇಟಿ, she would come in the morning ಆಕೆ ಮುಂಜಾನೆ ಬಂದು ಹೇಳುತ್ತಾಳೆ, and she would say, ಆಕೆ ಹೇಳುತ್ತಾಳೆ, Grandpa, I need this painting brush and painting book. ಅಜ್ಜ, ನನಗೆ ಈ ಪೇಂಟಿಂಗ್ ಬ್ರಷ್ ಮತ್ತು ಬುಕ್ ಬೇಕು ಎಂದು ಹೇಳುತ್ತಾಳೆ. Give it to me. ನನಗೆ ಬೇಕು, ಕೊಡಿರಿ. I know you will give it. ನೀವು ಕೊಡುತ್ತೀರೆಂದು ಗೊತ್ತು. You love me. ನೀವು ನನ್ನನ್ನು ಪ್ರೀತಿಸುತ್ತೀರಿ. Whether I get her maths book or science book or physics book, I straight away get her the painting book through Blinkit. ಬೇರೆ ಯಾವುದೇ ಪುಸ್ತಕಕ್ಕಿಂತಲೂ ಹೆಚ್ಚಾಗಿ ಆ ಪೇಂಟಿಂಗ್ ಪುಸ್ತಕವನ್ನ ನಾನು ತರುತ್ತೇನೆ. Within 10 minutes or 15 minutes, it's there in her hand. ಮತ್ತು 10-15 ನಿಮಿಷಗಳಲ್ಲಿ ಆಕೆಯ ಕೈಯಲ್ಲಿ ಅದು ಇರುತ್ತದೆ. Because whatever she asks, I give it to her because I love her. ಏನೇ ಆಕೆ ಕೇಳಿದರೂ ಆಕೆ ಕೊಡುತ್ತೇನೆ, ಯಾಕೆಂದರೆ ನಾನು ಆಕೆಯನ್ನು ಪ್ರೀತಿಸುತ್ತೇನೆ. That is the love of the Lord. ಮತ್ತು ಅದುವೇ ಕರ್ತನ ಪ್ರೀತಿ. And He also believes that we will ask only according to His will. As we read in Psalm 13 and verse 5, ಕೀರ್ತನೆ 13:5 ವಾಕ್ಯದಲ್ಲಿ ಓದುವಾಗ we will tell Him, ಆತನಿಗೆ ಹೇಳುತ್ತೇವೆ, Lord, ಕರ್ತನೇ, I trust in your unfailing love for me. ನಿನ್ನ ಶಾಶ್ವತವಾದ ಕೃಪೆಯಲ್ಲಿ ನಾವು ಭರವಸೆ ಇಡುತ್ತೇವೆ. Oh, your love for me is unfailing. ನಿನ್ನ ಪ್ರೀತಿ ಅದು ನನಗೋಸ್ಕರ ಶಾಶ್ವತವಾಗಿದೆ. Even though everybody fails me, ಎಲ್ಲರೂ ನನಗೆ ವಿಫಲ ಮಾಡಿದರು, everything fails me, ಎಲ್ಲವೂ ವಿಫಲ ಮಾಡಿದರು, yet you love me unconditionally. ಶಾಶ್ವತವಾಗಿ ನೀನು ನನ್ನನ್ನು ಪ್ರೀತಿ ಮಾಡುತ್ತೀ. Even if I have sinned, ನಾನು ಪಾಪ ಮಾಡಿದಾಗಲೂ I can come to you, ನಾನು ನಿನ್ನ ಬಳಿಗೆ ಬರಬಹುದು, confess my sin, ನನ್ನ ಪಾಪಗಳನ್ನು ಅರಿಕೆ ಮಾಡುತ್ತೇನೆ and ask. ಮತ್ತು ಕೇಳುತ್ತೇನೆ. You will answer.
ಮತ್ತು ನೀನು ನನಗೆ ಉತ್ತರಿಸುತ್ತಿ. 1 John 1:9 says, ಮೊದಲನೇ ಯೋಹಾನ 1:9 ಹೇಳಲ್ಪಟ್ಟಿದೆ, if we confess our sins, ನಮ್ಮ ಪಾಪಗಳನ್ನು ಆತನಿಗೆ ಅರಿಕೆ ಮಾಡುವುದಾದರೆ he is faithful and just to forgive us. ಆತನು ನಮ್ಮ ಪಾಪಗಳನ್ನು ಕ್ಷಮಿಸಲು ನಂಬಿಗಸ್ತನು ನೀತಿವಂತನೂ ಆಗಿದ್ದಾನೆ. Forgive us of our sins ನಮ್ಮ ಪಾಪಗಳನ್ನು ಕ್ಷಮಿಸು, and purify us ನಮ್ಮನ್ನು ಶುದ್ಧೀಕರಿಸು from all unrighteousness, ಎಲ್ಲ ಅನೀತಿಯಿಂದ, and then give us all the blessing. ಮತ್ತು ಆಗ ಎಲ್ಲ ಆಶೀರ್ವಾದಗಳನ್ನು ಕೊಡು. Trust in the Lord's unfailing love for you. ನಿಮಗೋಸ್ಕರ ಕರ್ತನ ಶಾಶ್ವತವಾದ ಪ್ರೀತಿಯಲ್ಲಿ ನಂಬಿಕೆ ಇಡಿರಿ. Thirdly, ಮೂರನೇದಾಗಿ believe in his plan for you and ask him. ಮತ್ತು ನಿಮಗೋಸ್ಕರ ಆತನ ಯೋಜನೆಯಲ್ಲಿ ನಂಬಿರಿ ಮತ್ತು ಆಗ ಆತನಲ್ಲಿ ಪ್ರಾರ್ಥನೆಯಲ್ಲಿ ಬೇಡಿಕೊಳ್ಳಿರಿ. Jeremiah 29:11. ಯೆರೆಮೀಯ 29:11 God says, ಕರ್ತನು ಹೇಳುತ್ತಾನೆ, my child, ನನ್ನ ಮಗುವೇ, I know the plans I have for you. ನಿನಗೋಸ್ಕರ ಇಟ್ಟಂತ ಆಲೋಚನೆಗಳನ್ನು ನಾನೇ ಬಲ್ಲೆನು. You may say, I don't know what to do. ಏನು ಮಾಡಬೇಕೆಂದು ನನಗೆ ಗೊತ್ತಿಲ್ಲ ಎಂದು ನೀವು ಹೇಳಬಹುದು. I don't know which subject or specialization I should choose. ಯಾವ ವಿಷಯ ಅಥವಾ ಯಾವ ವಿಷಯದಲ್ಲಿ ನಾನು ತೆಗೆದುಕೊಳ್ಳಲಿ ಎಂದು ನನಗೆ ಗೊತ್ತಿಲ್ಲ. I don't know which degree to do. ಯಾವ ಪದವಿ ಮಾಡಬೇಕು ಗೊತ್ತಿಲ್ಲ. I don't know which field I should work in. ಯಾವ ಕ್ಷೇತ್ರದಲ್ಲಿ ಕೆಲಸ ಮಾಡಬೇಕೆಂದು ಗೊತ್ತಿಲ್ಲ. I don't know whom to marry. ಯಾರಿಗೆ ಮದುವೆ ಆಗಬೇಕು ನನಗೆ ಗೊತ್ತಿಲ್ಲ. I don't know whether to buy the house or rent a house. ಒಂದು ಬಾಡಿಗೆ ಮನೆ ತೆಗೆದುಕೊಳ್ಳಬೇಕು ಅಥವಾ ಸ್ವಂತ ಗೊತ್ತಿಲ್ಲ. But God has made the plan for you to prosper. ನೀವು ಅಭಿವೃದ್ಧಿ ಹೊಂದುವುದಕ್ಕೆ ದೇವರು ಯೋಜನೆಯನ್ನು ಮಾಡಿದ್ದಾರೆ. Every plan for your life is detailed by God. ಮತ್ತು ನಿಮಗೋಸ್ಕರ ಇರುವ ಪ್ರತಿ ಯೋಜನೆ ಎಲ್ಲವೂ ವಿವರವಾಗಿ ಕರ್ತನಲ್ಲಿದೆ. It is to prosper you. ಅದು ನಿಮ್ಮನ್ನು ಅಭಿವೃದ್ಧಿಗೊಳಿಸಲು. Believe that God has already made the plan for you. ನಿಮಗೋಸ್ಕರ ದೇವರು ಆಗಲೇ ಯೋಜನೆ ಮಾಡಿದ್ದಾರೆ ಎಂದು ನಂಬಿರಿ. Never pray, give me this, give me that, give me that, give me this. ಇದು ಕೊಡು, ಅದು ಕೊಡು, ಅದು ಕೊಡು ಎಂದು ಆ ರೀತಿಯಾಗಿ ಎಂದು ಕೇಳಬೇಡಿರಿ. Just say, let thy will be done. ನಿನ್ನ ಚಿತ್ತ ನೆರವೇರಲಿ ಎಂದು ಆತನಿಗೆ ಹೇಳಿರಿ. Show me your plan, Lord. ನಿನ್ನ ಯೋಜನೆಗಳನ್ನು ತೋರಿಸು ಕರ್ತನೆ. Show me what you have designed for me. ನನಗೋಸ್ಕರ ಏನನ್ನು ರೂಪಿಸಿದ್ದಿ ತೋರಿಸು. Give me your future. ಮತ್ತು ನಿನ್ನ ಭವಿಷ್ಯವನ್ನು ನನಗೆ ಕೊಡು. God has made this plan even before the foundation of the world. ಜಗದುತ್ಪತ್ತಿಗಿಂತ ಮುಂಚೆಯೇ ಈ ಯೋಜನೆಗಳನ್ನು ಕರ್ತನು ಮಾಡಿದ್ದಾನೆ. You have been in God's heart even before he made the earth. ಈ ಭೂಮಿ ಸ್ಥಾಪನೆ ಮಾಡುವುದಕ್ಕಿಂತಲೂ ಮುಂಚೆಯೇ ನೀವು ದೇವರ ಹೃದಯದಲ್ಲಿದ್ದೀರಿ. How much he loves you. ಎಷ್ಟಾಗಿ ಆತ ನಿಮ್ಮನ್ನು ಪ್ರೀತಿಸುತ್ತಾನೆ. God's plan will have to stay and be established in your life because it has been made even before the foundation of the world. ಜಗತ್ತುತ್ಪತ್ತಿಗಿಂತ ಮುಂಚೆಯೇ ಆತನ ಯೋಜನೆ ಮಾಡಿದರಿಂದ ಅದು ನೆರವೇರಲೇ ಬೇಕಾಗಿದೆ. Hebrews 4:3 says so. ಇಬ್ರಿಯ 4:3 ಹೇಳಲ್ಪಟ್ಟಿದೆ, God will fulfill his plan. ದೇವರು ತನ್ನ ಯೋಜನೆಯನ್ನು ನೆರವೇರಿಸುತ್ತಾರೆ. Believe in his plan and pray. ಆತನ ಯೋಜನೆಗಳಲ್ಲಿ ನಂಬಿ ಪ್ರಾರ್ಥನೆ ಮಾಡಿರಿ. God will fulfill it for you. ಮತ್ತು ಆತನು ನೆರವೇರಿಸುತ್ತಾನೆ. Believe in his prophets. ಆತನ ಪ್ರವಾದಿಗಳಲ್ಲಿ ನಂಬಿಕೆ ಇಡಿರಿ. Believe what God has spoken through the prophets to you. ನಿಮಗೆ ಪ್ರವಾದಿಗಳ ಮೂಲಕ ಏನನ್ನು ಮಾತಾಡಿದ್ದಾರೆ ಎಂದು ಅದರಲ್ಲಿ ನಂಬಿರಿ. When Jehoshaphat was faced with the enemies, ಶತ್ರುಗಳು ಯೆಹೋಷಾಫಾಟನಿಗೆ ಎದುರಾದಾಗ he turned to the prophets of God ದೇವರ ಪ್ರವಾದಿಗಳ ಬಳಿಗೆ ತಿರುಗಿದನು. and God spoke through them. ಮತ್ತು ಅವರ ಮೂಲಕ ದೇವರು ಮಾತಾಡಿದರು. And he said ಮತ್ತು ಹೇಳಿದನು in 2 Chronicles 20:20, ಎರಡನೇ ಪೂರ್ವಕಾಲ ವೃತ್ತಾಂತ 20:20 my people, ನನ್ನ ಜನರೇ, have faith in the Lord your God, ನಿಮ್ಮ ಕರ್ತನಾದ ಯೆಹೋವನಲ್ಲಿ ನಂಬಿಕೆ ಇಡಿರಿ and you will be successful. ಮತ್ತು ನೀವು ಯಶಸ್ವಿಯಾಗುವಿರಿ. God gave a great battle victory for Jehoshaphat. ಯೆಹೋಷಾಫಾಟನಿಗಾಗಿ ದೇವರು ದೊಡ್ಡ ಯುದ್ಧವನ್ನು He ಗೆಲ್ಲಿಸಿಕೊಟ್ಟನು. believed in what God spoke through the prophets and just sang and went to the battle. ಪ್ರವಾದಿಗಳು ಹೇಳಿದಂಥದ್ರಲ್ಲಿ ನಂಬಿಕೆ ಇಟ್ಟು ಕರ್ತನಿಗೆ ಕೀರ್ತನೆಗಳನ್ನು ಹಾಡುತ್ತಾ ಮುಂದೆ ಹೋದನು. Just followed where God wanted him to go to face the enemy. ಮತ್ತು ದೇವರು ಎಲ್ಲಿ ಹೋಗಬೇಕೆಂದು ಶತ್ರುಗಳನ್ನು ಎದುರಿಸೋದಕ್ಕೆ ಅಲ್ಲಿಯೇ ಅವನು ಹೋದನು.
On the way he was singing, God is good, his mercies endure forever. ದೇವರು ಒಳ್ಳೆಯವನು, ಆತನ ಕೃಪೆ ಶಾಶ್ವತವಾದದ್ದು ಎಂದು ಆತನು ಹಾಡುತ್ತಿದ್ದನು. He had an army of singers, ಬಹಳ ಹಾಡುವಂತಹ ಒಂದು ಸೈನ್ಯವೇ ಇದ್ದರು. leave alone the army of fighters. ಯುದ್ಧ ಮಾಡುವ ಸೈನ್ಯವನ್ನು ಅಲ್ಲಿಯೇ ಬಿಟ್ಟು And God prevailed through the army of the singers and worshippers. ಹಾಡುವಂತಹ ಆರಾಧನೆ ಮಾಡುವಂತಹ ಸೈನ್ಯದ ಮೂಲಕ ದೇವರು ಜಯವನ್ನು ತಂದುಕೊಟ್ಟನು. He didn't have to fight the battle. ಆ ಯುದ್ಧ ಅವರು ಮಾಡಲಿಲ್ಲ. The enemies fought amongst themselves and ran away. ಶತ್ರುಗಳು ತಮ್ಮಲ್ಲಿ ತಾವೇ ಹೊಡೆದಾಡಿಕೊಂಡು ಹೊರಟು ಹೋದರು. He just took their plunder, their riches, and came home rich. ಅವರಿಗಿರುವಂತಹ ಎಲ್ಲವನ್ನು ಇವರು ಕೊಳ್ಳೆ ಹೊಡೆದು ಇವರು ಮನೆಗೆ ತೆಗೆದುಕೊಂಡು ಬಂದರು. Not a drop of blood was shed. ಅಲ್ಲಿ ಒಂದು ಹನಿ ರಕ್ತ ಕೂಡ ಚೆಲ್ಲಲ್ಪಡಲಿಲ್ಲ. Believe in the prophets of God. ದೇವರ ಪ್ರವಾದಿಗಳಲ್ಲಿ ನಂಬಿಕೆ ಇಡಿರಿ. You don't need to shed any sweat or blood or anything. ನೀವು ಯಾವುದೇ ರಕ್ತ ಅಥವಾ ಬೆವರು ಸುರಿಸುವುದು ಅಗತ್ಯವಿಲ್ಲ. As you follow what God has spoken through them. ಅವರ ಮೂಲಕ ಏನು ದೇವರು ಮಾತಾಡಿದ್ದಾರೆ ಎಂದು ನೀವು ಅದನ್ನು ಹಿಂಬಾಲಿಸುವಾಗ No weapon formed against you will prosper. ನಿಮ್ಮ ವಿರುದ್ಧವಾಗಿ ಕಲ್ಪಿಸಿದ ಯಾವ ಆಯುಧ ಜಯಿಸುವುದಿಲ್ಲ. You'll only get the plunder of your enemies. ನಿಮ್ಮ ಶತ್ರುಗಳ ಕೊಳ್ಳೆಯನ್ನು ನೀವು ಹೊಂದಿಕೊಳ್ಳುವಿರಿ. God give you this blessing. ಈ ಆಶೀರ್ವಾದ ಕರ್ತನು ನಿಮಗೆ ಕೊಡಲಿ. So believe ಅದಕ್ಕಾಗಿ ನಂಬಿರಿ and you will receive. ಮತ್ತು ನೀವು ಹೊಂದಿಕೊಳ್ಳುವಿರಿ. Believe that God will give you what you ask. ನೀವು ಕೇಳಿದಂಥದನ್ನು ದೇವರು ಕೊಡುತ್ತಾರೆಂದು ಅದರಲ್ಲಿ ನಂಬಿರಿ. Believe in the love of the Lord Jesus for you, that he will provide. ಆತನು ಒದಗಿಸುತ್ತಾನೆ ಎಂದು ಕರ್ತನಾದ ಯೇಸುವಿನ ಪ್ರೀತಿ ನಿಮಗಾಗಿರುವಂತಹ ಪ್ರೀತಿಯಲ್ಲಿ ನಂಬಿಕೆ ಇಡಿರಿ. Believe that God has already made the plans for your life. ನಿಮ್ಮ ಜೀವಿತಕ್ಕಾಗಿ ದೇವರು ಆಗಲೇ ಯೋಜನೆ ಮಾಡಿದ್ದಾರೆ ಎಂದು ನಂಬಿರಿ. Believe in the prophets of God ದೇವರ ಪ್ರವಾದಿಗಳಲ್ಲಿ ನಂಬಿರಿ. who tell you which way to go. ಯಾವ ಮಾರ್ಗದಲ್ಲಿ ಹೋಗಬೇಕೆಂದು ಅವರು ಹೇಳುತ್ತಾರೆ. And as you pray, believing each one of these, you will have what you ask. ನೀವು ಈ ಎಲ್ಲ ಕಾರ್ಯಗಳಲ್ಲಿ ನಂಬಿಕೆ ಇಡುವಾಗ ದೇವರು ನೀವು ಕೇಳುವುದನ್ನೆಲ್ಲ ಕೊಡುತ್ತಾರೆ. Father, ತಂದೆಯೇ, as thy son, as thy daughter believes in you, ನಿನ್ನ ಮಗನು ನಿನ್ನ ಮಗಳು ನಿನ್ನಲ್ಲಿ ನಂಬಿಕೆ ಇಡುವಾಗ, believes in your love, ನಿನ್ನ ಪ್ರೀತಿಯಲ್ಲಿ ನಂಬಿಕೆ ಇಡುವಾಗ, believes in your prophets, ನಿನ್ನ ಪ್ರವಾದಿಗಳಲ್ಲಿ ನಂಬಿಕೆ ಇಡುವಾಗ, obeys your word that you speak through them, ನೀನು ಅವರ ಮೂಲಕ ಮಾತಾಡುವ ಮಾತುಗಳಿಗೆ ವಿಧಿಯರಾಗುವಾಗ, believes in your love for them, ಮತ್ತು ನಿನ್ನ ಪ್ರೀತಿಯಲ್ಲಿ ಅವರ ನಂಬಿಕೆ ಇಡುವಾಗ, believes in your plan for them. ಅವರಿಗಾಗಿ ನೀನಿಟ್ಟಿರುವ ಯೋಜನೆಯಲ್ಲಿ ನಂಬಿಕೆ ಇಡುವಾಗ, let all the answers come today in the name of Jesus. ಎಲ್ಲ ಉತ್ತರಗಳು ಯೇಸುವಿನ ನಾಮದಲ್ಲಿ ಅವರಿಗಾಗಿ ಬರಲಿ. Today should be a miracle working day for your children. ನಿನ್ನ ಮಕ್ಕಳಿಗೋಸ್ಕರ ಇಂದು ಅದ್ಭುತದ ದಿನವಾಗಲಿ. No battles. ಯಾವ ಯುದ್ಧಗಳು ಬೇಡ. No battles. ಯಾವ ಯುದ್ಧಗಳು ಬೇಡ. Let the answers come. ಮತ್ತು ಉತ್ತರವು ಬರಲಿ. Let the blessings come. ಆಶೀರ್ವಾದಗಳು ಬರಲಿ. Let the healing come upon them now. ಮತ್ತು ನಿನ್ನ ಸ್ವಸ್ಥತೆ ಈಗಲೇ ಅವರ ಮೇಲೆ ಬರಲಿ. The finances come. ಮತ್ತು ಹಣವು ಬರಲಿ. Let the release come. ಮತ್ತು ಬಿಡುಗಡೆಯು ಅವರಿಗಾಗಿ ಬರಲಿ. Let the increase come. ಹೆಚ್ಚಿಸುವಿಕೆ ಬರಲಿ. In the name of Jesus, ಯೇಸುವಿನ ನಾಮದಲ್ಲಿ I bring every blessing and answer to prayer into their life. ಅವರ ಎಲ್ಲ ಆಶೀರ್ವಾದಗಳು ಉತ್ತರ ಯೇಸುವಿನ ನಾಮದಲ್ಲಿ ಬರಲಿ. Let thy will be done. ನಿನ್ನ ಚಿತ್ತ ನೆರವೇರಲಿ. In Jesus' name. ಯೇಸುವಿನ ನಾಮದಲ್ಲಿ. Amen. ಆಮೆನ್. God bless you. ದೇವರು ನಿಮ್ಮನ್ನು ಆಶೀರ್ವದಿಸಲಿ. Like this video. ಈ ವಿಡಿಯೋ ಲೈಕ್ ಮಾಡಿರಿ. Subscribe to this channel. ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿರಿ. And share this video with all your friends. ನಿಮ್ಮ ಎಲ್ಲ ಸ್ನೇಹಿತರೊಂದಿಗೆ ಇದನ್ನು ಹಂಚಿಕೊಳ್ಳಿರಿ. May God give them life also. ಅವರಿಗೂ ಕೂಡ ದೇವರು ಜೀವ ಕೊಡಲಿ. We love you. ನಿಮ್ಮನ್ನು ಪ್ರೀತಿಸುತ್ತೇವೆ. God bless you. ದೇವರು ನಿಮ್ಮನ್ನು ಆಶೀರ್ವದಿಸಲಿ.